ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಿಚನ್ ಡೇಯಲ್ಲಿ ಕುಂದಾಪುರ ಸ್ಟೈಲ್ ಕೋಳಿ ಸಾರು ಮಾಡೋಣ. ಸೊ ಇದಕ್ಕೆ ನಾನು 1 kg ಚಿಕನ್ ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇವಾಗ ಮ್ಯಾರಿನೇಷನ್ಗೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ಕು, ಹಾಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡೋಣ. ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಇಟ್ಟರೆ ಸಾಕು. ನೀವು ಮ್ಯಾರಿನೇಷನ್ ಇಟ್ಟಿಲ್ಲ ಅಂದ್ರೂ ಓಕೆ. ಹಾಗೆ ಸಾರಿಗೆ ಒಂದು 2 ಈರುಳ್ಳಿ ತಗೊಂಡು ಅದು ಸಿಪ್ಪೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಸ್ಟ್ರೈಟ್ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಬಾರ್ದು, ಚೆನ್ನಾಗಿರಲ್ಲ. ಚಿಕನ್ ಸಾರಿಗೆ ಸ್ಟ್ರೈಟೇ ಕಟ್ ಮಾಡಬೇಕು ಯಾವಾಗಲೂ. ಹಾಗೆ ಮತ್ತು ಈರುಳ್ಳಿನೂ ಜಾಸ್ತಿ ಹಾಕಬೇಡಿ. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರಲ್ಲ. 1 kg ಚಿಕನ್ ಆದರೆ ಬರೀ 2 ಈರುಳ್ಳಿ ಸಾಕು. ಸೊ ನಾನು ಇಲ್ಲಿ ಚೆನ್ನಾಗಿ ಸ್ಟ್ರೈಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇವಾಗ ಮಸಾಲ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಗ್ಯಾಸ್ ಹಚ್ಚಿಬಿಟ್ಟು ಪ್ಯಾನ್ ಇಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ, ತುಂಬ ಸ್ಪೀಡಾಗಿ ಇಡಬಾರ್ದು. ಇದಕ್ಕೆ ನಾನಿಲ್ಲಿ ಒಂದು 30 ಬ್ಯಾಡಗಿ ಮೆಣಸು ಹಾಕ್ತಾಯಿದ್ದೀನಿ. ಹಾಗೆ ಮೆಣಸನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು 3 ಸ್ಪೂನ್ ಧನಿಯಾ ಕಾಳು. ಧನಿಯಾ ಜಾಸ್ತಿ ಹಾಕಬಾರ್ದು, ಅದೇ ಸ್ಮೆಲ್ ಹೊಡಿಯುತ್ತೆ ಸಾರಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ಅರ್ಧ ಸ್ಪೂನ್ ಕಾಳುಮೆಣಸು ಹಾಕಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಕಾಳುಮೆಣಸನ್ನು, ಅದನ್ನು ಕೂಡ ಒಂಥರ ಸ್ಮೆಲ್ ಬರುತ್ತೆ ಮತ್ತು ಖಾರನೂ ಜಾಸ್ತಿ ಆಗುತ್ತೆ. ಹಾಗೆ 3 ಲವಂಗ, ಒಂದು ಪೀಸ್ ಚಕ್ಕೆ ಹಾಕಿ, ಒಂದೇ ಒಂದು ಪೀಸ್ ಚಕ್ಕೆ, ಒಂದು 3 ಏಲಕ್ಕಿ ಇದನ್ನು ಹಾಕಿ ಆದಮೇಲೆ ಒಂದು ಅರ್ಧ ಸ್ಪೂನು ಮೆಂತ್ಯ ಕಾಳು ಹಾಕಿ. ಮೆಂತ್ಯ ಕಾಳು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ, ಮಸಾಲ ಸ್ಮೆಲ್ಲೂ ಚೆನ್ನಾಗಿ ಬರುತ್ತೆ, ಚಿಕನ್ ಸಾರೂ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಫುಲ್ ಇದಾಗಬಾರ್ದು, ಸೀದೋಗಬಾರ್ದು. ಸ್ವಲ್ಪ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ನೀರು ಹಾಕ್ದೇ ಇದನ್ನು ರುಬ್ಕೊಳ್ಳೋಣ ಮಿಕ್ಸಿಲಿ. ಸೊ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ನೀವು ನೀರು ಹಾಕಬಾರ್ದು. ಇದನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಾನಿಲ್ಲಿ ಕೋಕೋನಟ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಮ್ಮದು ಒಂಥರ ಬ್ಯಾಚುಲರ್ ಕಿಚನ್ ಆಗಿರೋದ್ರಿಂದ ನನಗೆ ಕಾಯಿನ ಒಡೆದು ಅದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಇಷ್ಟ ಹಾಕ್ಬಿಟ್ಟು ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಮಸಾಲ. ಆಲ್ ಸೆಟ್. ಇವಾಗ ಕುಂದಾಪುರ ಸ್ಟೈಲ್ ಚಿಕನ್ ಸಾರು ಮಾಡೋಣ ಬನ್ನಿ. ಯಾವಾಗಲೂ ಕುಕ್ಕರಲ್ಲೇ ಸಾರು ಮಾಡ್ತೀನಿ ಅನ್ಕೋಬೇಡಿ. ಇದು ನಮ್ಮದು ಹಳೆ ಕುಕ್ಕರು. ಇನ್ನೊಂದು ಪಾತ್ರೆ ಇದೆ, ಅದು ಚಿಕ್ಕದಾಗಿರೋದ್ರಿಂದ ಇದರಲ್ಲಿ ಮಾಡ್ತಾಯಿದ್ದೀನಿ 4 ಜನಕ್ಕೆ. ಮೊದಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಆಗಲಿ. ಅದು ಆದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿಬಿಟ್ಟು ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಮ್ಯಾರಿನೇಟ್ ಮಾಡಿರೋ 1 kg ಚಿಕನ್ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಲಿಡ್ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಹಂಗೆ ಬೇಯಬೇಕದು. ಇವಾಗ ಒಂದು 3 ನಿಮಿಷ ಆಗಿದೆ. ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಂದಿರುತ್ತೆ ಚಿಕನ್ನು. ಸೊ ಈ ಥರ ಕಾಣುತ್ತೆ. ಇವಾಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಣ ಚಿಕನ್ನ. 5 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿದ ನಂತರ ಇದು ಆಲ್ಮೋಸ್ಟ್ ಬೆಂದಿದೆ ಚಿಕನ್. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾನ ಹಾಕಿ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೋಬೇಕು. ಸೊ ನಾನಿವಾಗ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಹಾಕಿಬಿಟ್ಟು ಒಂದು ಸಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಮತ್ತೆ ಕುದಿಸ್ಕೋಬೇಕು. ನಿಮಗೆ ನೀರು ಬೇಕಾದರೂ ನೀರು ಹಾಕೋಬೋದು. ನಾನಿಲ್ಲಿ ಮಸಾಲದ ನೀರೇನೇ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಮಸಾಲ ನೀರು ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಮತ್ತೆ ಒಂದು 3 ರಿಂದ 4 ನಿಮಿಷ ಕುದಿಸಿ ಲೋ ಫ್ಲೇಮಲ್ಲಿ. ತುಂಬ ಹೈ ಫ್ಲೇಮ್ ಬೇಡ, ಅಡಿ ಹಿಡಿಯುತ್ತೆ. ಸೊ ಲೋ ಫ್ಲೇಮಲ್ಲಿ ಕುದಿಸಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೂ ಉಪ್ಪು ಹಾಕಿದೆ ಮ್ಯಾರಿನೇಷನ್ಗೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಸೊ ಉಪ್ಪು ಹಾಕಿಬಿಟ್ಟು ಮತ್ತೆ ಲಿಡ್ ಮುಚ್ಚಿ ಒಂದು 3 ನಿಮಿಷ ಕುದೀಲಿ, ಅದು ಕುದಿಯೋಕ್ಕೆ ಬಿಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಒಂದು ಪೀಸ್ ತೆಗೆದುಬಿಟ್ಟು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ. ಒಂದು ಸಲ ಚೆಕ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಡೋಣ. 2 ನಿಮಿಷ ಬಿಟ್ಟರೆ ಪರ್ಫೆಕ್ಟ್ಲಿ ರೆಡಿ.
ಕುಂದಾಪುರ ಕೋಳಿ ಸಾರು ರೆಡಿ. ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಬ್ಯಾಟಿಂಗ್ಗೆ ಕಂಪ್ಲೀಟ್ಲಿ ರೆಡಿಯಾಗಿದೆ. ಲೆಟ್ಸ್ ಗೋ. ಕುಂದಾಪುರ ಚಿಕನ್ ಸಾರು ಇವಾಗ ರೆಡಿಯಾಗಿದೆ. ಹೆಂಗಿದೆ ಆವಾಗಲೇ ನೋಡಿದೆ, ಚೆನ್ನಾಗಿತ್ತು. ಇವಾಗ ಇನ್ನೊಂದ್ಸಲ ನೋಡೋಣ. ಚೆನ್ನಾಗಿ ಬಂದಿದೆ ಗ್ರೇವಿ. ಪೀಸ್ ಆಮೇಲೆ ತಿಂದ್ಬಿಟ್ಟು ಹೇಳ್ತೀನಿ. ಇವಾಗ ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ಸಾರು ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ. ನೋಡಿ, ಇದು ಬಂದು ಆ್ಯಕ್ಚುಲಿ ಇದು ವೈಟ್ ರೈಸು, ಇಡ್ಲಿ ಹಾಗೆ ಕೋಳಿ ರೊಟ್ಟಿ ಏನಂತೀವಿ, ಇದ್ರ ಜೊತೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು. ಸಾರು ಹಾಕ್ಕೊಂಡು ಬಾರ್ಸೋಕ್ಕೆ ಕೋಳಿ ರೊಟ್ಟಿ ಬೆಸ್ಟ್. ನಮ್ಮದು ಉಡುಪಿ, ಮಂಗಳೂರು, ಕುಂದಾಪುರ ಕಡೆಲ್ಲ ಇದೇನೆ. ಸೊ ನೋಡಿ, ಈ ಥರ ಕಾಣುತ್ತೆ. ಚೆನ್ನಾಗಿ ಬಂದಿದೆ ಸಾರು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಮ್ಮೆ, ಸಕ್ಕತ್ತಾಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.